ಫೈನಲ್ ಆಗಿ 1.5 ಲಕ್ಷಕ್ಕೆ ವಿತ್ NOC ಮಾಡ್ಕೊಳ್ಳೋಣ. 195 ಇದೆ ಸರ್. ಫೈನಲ್ ಆಗಿ ಈ ವಿಡಿಯೋ ಇಂದ ಬಂದ್ರೆ 1,75,000 ಗೆ ವಿತ್ 5,25,000 ಗೆ ಆಗುತ್ತೆ. ಒಂದು ಬಂಪರ್ ಡಿಸ್ಕೌಂಟ್ ಅಂತಾನೆ ಹೇಳ್ಬೋದು. ಫೈನಲ್ ಆಫರ್ ಪ್ರೈಸ್ ಒಂದು 8 ಸೀಟರ್ ಗಾಡಿ 2,45,000 ಗೆ ಕೊಡ್ತಾ ಇದೀವಿ ಸರ್. ಇದು 1,95,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ 1,65,000 ಗೆ ಮಾಡ್ಕೊಳ್ಳೋಣ ಸರ್. ಲೋನ್ ಆಪ್ಷನ್ ಕೂಡ ಇದೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಫೈನಲ್ ಆಗಿ ಆಫರ್ ಪ್ರೈಸ್ ಬಂದು 2,10,000 ಗೆ ಇದೆ. ಇದು ಸಹ ನಾವು 1,65,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ 1,60,000 ಗೆ ಫೈನಲ್ ಪ್ರೈಸ್ ಬಂದು 2,95,000 ಗೆ ಮಾಡ್ಕೊಳ್ಳೋಣ. ಅದು 15 ಮಾಡಲ್ ಸಿಂಗಲ್ ಓನರ್. ವೆಂಟೋ ನೋಡೋರ್ಗೆ 3 ಆಪ್ಷನ್ಸ್ ಇದೆ ಸರ್. ಫೈನಲ್ ಆಗಿ ಆಫರ್ ಪ್ರೈಸ್ ನಲ್ಲಿ 3,95,000 ಗೆ ಮಾಡ್ಕೊಳ್ಳೋಣ. ಅಲ್ಲಿಗೆ ನಾವು 6,95,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ 1 lakh ಡಿಸ್ಕೌಂಟ್ ಸರ್. 5,95,000 ಗೆ ಮಾಡ್ಕೊಳ್ಳೋಣ. 4,75,000 ಹೇಳ್ತಾ ಇದೀವಿ. ಫೈನಲ್ ಆಗಿ 4,25,000 ಗೆ ಆಫರ್ ಪ್ರೈಸ್ ಬಂದು 8,50,000 ಇದೆ ಸರ್. 95,000 ಕೋಟ್ ಮಾಡಿದೀವಿ. ನಮ್ಮ ಆಫರ್ ಪ್ರೈಸ್ ಬಂದು 1,35,000 ಇದೆ ಸರ್. 7,95,000 ಹೇಳ್ತಾ ಇದೀವಿ. ಫೈನಲ್ ಆಗಿ 6,95,000 ಗೆ ಆಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ RTO ಟ್ರಾನ್ಸ್ಫರ್ ನಾವೇ ಫ್ರೀ ಆಗಿ ಮಾಡ್ಕೊಡ್ತೀವಿ. 3,50,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ 2,75,000 ಗೆ ಮಾಡ್ಕೊಡ್ತೀವಿ. 6,50,000 ಹೇಳ್ತಾ ಇದೀವಿ ಸರ್. ಫೈನಲ್ ಒಂದು ಒಳ್ಳೆ ಆಫರ್ ಪ್ರೈಸ್ ಅಂತಾನೆ ಹೇಳ್ಬೋದು. 4,95,000 ಗೆ ಮಾಡ್ಕೊಡ್ತಾ ಇದೀವಿ. ಫೈನಲ್ ಆಗಿ 4,25,000 ವಿತ್ NOC ಮಾಡ್ಕೊಳ್ಳೋಣ. 7,50,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ಬಂದು 6,95,000 ಗೆ ಆಗುತ್ತೆ. 9 lakhs ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ ಆಫರ್ ಪ್ರೈಸ್ ಬಂದು 7,50,000 ಗೆ ಆಗುತ್ತೆ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಆಲ್ಫಾ ಮೋಟರ್ ವರ್ಲ್ಡ್ಗೆ ಬಂದಿದ್ದೀನಿ. ಯಾರಾದ್ರೂ ಬೆಸ್ಟ್ ಕ್ವಾಲಿಟಿ ಆಫ್ ಕಾರ್ಸ್ ಹುಡುಕ್ತಾ ಇದ್ದೀರಾ ಅಂದ್ರೆ ಆರಾಮಾಗಿ ಬರ್ಬೋದು ನೀವು ಆಲ್ಫಾ ಮೋಟರ್ ವರ್ಲ್ಡ್ಗೆ. ನಮ್ಮ ಜೊತೆ ಜ್ಯೋತಿ ಮ್ಯಾಮ್ ಇದ್ದಾರೆ. ನಾವು ವೆಲ್ಕಮ್ ಮಾಡೋಣ. ಮ್ಯಾಮ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ ಸರ್. ನೀವು? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಮ್ಯಾಮ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್? ಸರ್ ಇವತ್ತಿನ ಬಜೆಟ್ ಬಂದು 1.25 ಲಕ್ಷದಿಂದ ಇದೆ ಸರ್. 1.25 ಲಕ್ಷದಿಂದ ನಿಮ್ಗೆ ಹೈಯೆಸ್ಟ್ ಅಂದ್ರೆ ಎಲ್ಲಿ ಗಂಟೆ ಸಿಗ್ತದೆ? 35 lakhs ವರೆಗೂ ಇದೆ ಸರ್. 35 lakhs ವರೆಗೂ. ಹೌದು. ಸೊ ಇಷ್ಟೆಲ್ಲ ವೆಹಿಕಲ್ಸ್ ಇದೆ ಮ್ಯಾಮ್. ಮೇನ್ ಕಸ್ಟಮರ್ಸ್ ಯೋಚನೆ ಮಾಡೋದೇ ಲೋನ್ ಅಂತ ಯೋಚನೆ ಮಾಡ್ತಾರೆ. ಸೊ ಲೋನ್ ಎಲ್ಲ ಹೆಂಗೆ ಮ್ಯಾಮ್? ಸರ್ ಲೋನ್ ಆಪ್ಷನ್ ಕೂಡ ಇದೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. 2012 ಮಾಡೆಲ್ ಮೇಲೆ ಕರ್ನಾಟಕ ಗಾಡಿಗಳಿಗೆ ಲೋನ್ ಮಾಡ್ಕೊಡ್ತೀವಿ ಸರ್. 2012 ಮೇಲೆ ಯಾವುದೇ ವೆಹಿಕಲ್ಸ್ ತಗೊಂಡ್ರೆ ನಿಮಗೆ ಥ್ರೂ ಔಟ್ ಕರ್ನಾಟಕ ಕೂಡ ನಿಮಗೆ ಲೋನ್ ಆಗುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ಸ್ ಅಪಾನ್ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ನಿಮಗೆ. ಸೊ ಮ್ಯಾಮ್ ನೀವು ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಆಲ್ಫಾ ಮೋಟರ್ ವರ್ಲ್ಡ್ ಸರ್. ನಮ್ಮ ಅಲ್ಫಾ ಮೋಟರ್ ವರ್ಲ್ಡ್ ಶೋರೂಮ್ ಲೊಕೇಶನ್ ಬನ್ನೇರ್ಘಟ್ಟ ರೋಡ್, ಗೊಟ್ಟಿಗೆರೆ, ಡಿಮಾರ್ಟ್ ಆಪೋಸಿಟ್ ಆಗಿರುತ್ತೆ ಸರ್. ಓಕೆ. ಸೊ ಅಕಸ್ಮಾತ್ ಲೊಕೇಶನ್ ಎಲ್ಲ ಕನ್ಫ್ಯೂಸ್ ಆಗಿ ತಲೆ ಕೆಡ್ಸ್ಕೊಬಿಟ್ಟು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಮತ್ತೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ವಾರಂಟಿ ಎಲ್ಲ ಹೆಂಗೆ ಮ್ಯಾಮ್? ಸರ್ 2 years ಇಂಜಿನ್ ವಾರಂಟಿ ಇರುತ್ತೆ. ಹಾಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ ಸರ್. ಎಲ್ಲ ಸರ್ಟಿಫೈಡ್ ವೆಹಿಕಲ್ಸ್ ಆಗಿರುತ್ತೆ. ಓಕೆ. ಸೊ ಆಮೇಲೆ ಆಫರ್ ಅಂತ ಹೇಳ್ತಿದ್ರಿ, ಏನಾದರೂ ಆಫರ್ ಇದೆಯಾ ಮ್ಯಾಮ್ ಈ ಸತಿ? ಸರ್ ಅದೇನೆ ಸರ್, ಪ್ರತಿ ಸಲ ಎಲ್ಲ ವಿಡಿಯೋದಲ್ಲೂ ನಾವು ಹೇಳ್ದಂಗೆ ಎಲ್ಲ ಇಂಜಿನ್ ವಾರಂಟಿ ಕೊಡ್ತೀವಿ. ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಹಾಗೆ ಆಲ್ ಓವರ್ ಕರ್ನಾಟಕ RTO ಟ್ರಾನ್ಸ್ಫರ್ ನಾವೇ ಫ್ರೀ ಆಗಿ ಮಾಡ್ಕೊಡ್ತೀವಿ. ಲೋನಿಗೆ ಹೋದ್ರೆ ಮಾತ್ರ ಅವ್ರು ಬೇರ್ ಮಾಡಬೇಕಾಗುತ್ತೆ. ಕ್ಯಾಶಿಗೆ ಹೋಗೋರಿಗೆ ನಾವು ಫ್ರೀ ಆಗಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ ಯಾವಾಗಲೂ ವಿಡಿಯೋದಲ್ಲಿ ಹೇಳ್ದಂಗೆನೆ 50,000 1 lakh ಡಿಸ್ಕೌಂಟ್ ಇದ್ದೇ ಇರುತ್ತೆ ಸರ್. ಈ ವಿಡಿಯೋದಲ್ಲೂ ಸಹ ಅಷ್ಟು ಡಿಸ್ಕೌಂಟ್ ನಾವು ಕೊಡ್ತಾ ಇದ್ದೀವಿ. ಕ್ಯಾಶ್ ಡಿಸ್ಕೌಂಟ್ ಇದೆ. ಓಕೆ. ಸೊ ಇನ್ನೂ ನಿಮಗೆ ನೋಡಬೇಕಾದ್ರೆ ಮಿನಿಮಮ್ ಅಂದ್ರೆ 5 ಲಕ್ಷ ತನಕ ಡಿಸ್ಕೌಂಟ್ ಇದೆ. ಸೊ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ವೆಹಿಕಲ್ ಮೇಲೆ 5 ಲಕ್ಷ ತನಕ ಡಿಸ್ಕೌಂಟ್ ಇದೆ ಅಂತ. ಸೊ ಇವಾಗ ತಡ ಮಾಡೋದು ಬೇಡ ಮ್ಯಾಮ್, ಇವಾಗ ಎಲ್ಲ ವೆಹಿಕಲ್ಸ್ ಡಿಟೇಲ್ಸ್ ಮಾಡೋಣ. ಹಾಂ ಸರ್, ಖಂಡಿತ. ಓಕೆ. ಸೊ ಹಾಗೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ಎಲ್ಲ ವೆಹಿಕಲ್ಸ್ ಡಿಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಒಂದು ಫಾರ್ಡ್ ಫೀಗೋ ಇದೆ. ಇದ್ರ ಡೀಟೇಲ್ಸ್ ಮ್ಯಾಮ್? ಸರ್ 2013 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಓಕೆ. ಡೀಸೆಲ್ ವೇರಿಯಂಟ್ ಒಂದು ಫಾರ್ಡ್ ಫೀಗೋ ಇದೆ. ನೋಡ್ತಾ ಇರ್ಬೋದು. TDI ನಿಮಗೆ ಒಳ್ಳೆ ಇಂಜಿನ್ ಕೂಡ ಅಂತ ಹೇಳ್ಬೋದು. ಸೊ 2013 ಓನರ್ ಮ್ಯಾಮ್? ಸಿಂಗಲ್ ಓನರ್ ಗಾಡಿ ಸರ್. ಓಕೆ. ಪ್ರೈಸ್ ಏನಾಗುತ್ತೆ ಮ್ಯಾಮ್? ಪ್ರೈಸ್ ಇದು 195 ಇದೆ ಸರ್. ಫೈನಲ್ ಆಗಿ ಈ ವಿಡಿಯೋ ಇಂದ ಬಂದ್ರೆ 1,75,000 ಗೆ ವಿತ್ NOC ಮಾಡ್ಕೊಡ್ತೀವಿ. 1,75,000 ವಿತ್ NOC ನಿಮಗೆ ಡೀಸೆಲ್ ಗಾಡಿ ಒಂದು ಫಾರ್ಡ್ ಫೀಗೋ ಸಿಗ್ತದೆ. ಅದು 13 ಮಾಡಲ್ ಗಾಡಿ. ಒಂದು ಮಹೇಂದ್ರ ಲೋಗಾನ್ ಇದೆ. ಇದ್ರ ಡೀಟೇಲ್ಸ್ ಮ್ಯಾಮ್? ಸರ್ 2007 ಮಾಡಲು 3rd ಓನರ್ ಆಗಿದೆ. ಇದು ಕೂಡ ಡೀಸೆಲ್ ವೆಹಿಕಲ್ ಆಗಿರುತ್ತೆ. 1,17,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಸೊ ಬಾಡಿ ಲೈನ್ ನೋಡ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಟೈರ್ಸ್ ಇದೆ. ಯಾರಾದರೂ ಒಂದು ಮಹೇಂದ್ರ ಲೋಗಾನ್ ಹುಡ್ಕೋರಿಗೆ ಸೊ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಇದ್ರದ್ದು? ಸರ್ ಪ್ರೈಸ್ ಇದು 1,95,000 ಕೋಟ್ ಮಾಡಿದೀವಿ. ನಮ್ಮ ಆಫರ್ ಪ್ರೈಸ್ ಬಂದು 1,35,000 ಇದೆ ಸರ್. ಓಕೆ. 1,35,000 ಗೆ ನೀವು ಒಂದು ಮಹೇಂದ್ರ ಲೋಗಾನ್ ಪೆಟ್ರೋಲ್ ಅಲ್ಲ ಮ್ಯಾಮ್ ಇದು? ಡೀಸೆಲ್ ವೆಹಿಕಲ್. ಡೀಸೆಲ್ ವೇರಿಯಂಟ್ ಗಾಡಿ ಕೂಡ ಕ್ಲಾಸ್ ಆಗಿರುತ್ತೆ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಗಾಡಿ. ಸೊ ಹಾಗೆ ಒಂದು ಬಜೆಟ್ ಅಲ್ಲಿ ಒಂದು i10 ಹುಡ್ಕೋರಿ, ಒಂದು i10 ಇದೆ. ಇದ್ರ ಡೀಟೇಲ್ಸ್ ಮ್ಯಾಮ್? ಸರ್ 2010 ಮಾಡಲು i10 ಮ್ಯಾಗ್ನಾ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಸರ್. ಓಕೆ. ಸೊ ಪೆಟ್ರೋಲ್ ವೇರಿಯಂಟ್ ಒಂದು ಮ್ಯಾಗ್ನಾ ಇದೆ, ನೋಡ್ತಾ ಇರ್ಬೋದು. ಸೊ ಚೆನ್ನಾಗಿದೆ ಗಾಡಿ ಕೂಡ ಅಂತ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ಏನು ಬರ್ಬೋದು ಇದಕ್ಕೆ ಫೀಚರ್ಸ್? ಸರ್ ಇದರಲ್ಲಿ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ. ಹಾಗೆ ಕಂಪನಿದೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಓಕೆ. ಸೊ ಒಂದು ಬಜೆಟ್ ಅಲ್ಲಿ ಒಂದು i10 ಹುಡುಕೋರಿಗೆ ಏನಾಗುತ್ತೆ ಮ್ಯಾಮ್ ಪ್ರೈಸ್ ಇದು? ಸರ್ ಇದು 1,95,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ 1,65,000 ಗೆ ಮಾಡ್ಕೊಳ್ಳೋಣ ಸರ್. ಓಕೆ. 1,65,000 ನಿಮ್ಗೆ ಒಂದು i10 ಸಿಗ್ತಾ ಇದೆ.
ಸೊ ಅಕಸ್ಮಾತ್ ಈ ಕಲರ್ ಐಟನ್ ಬೇಡ ಅಂದ್ರೆ ನಿಮಗೆ ಒಂದು ರೆಡ್ ಕಲರ್ ಕೂಡ ಒಂದು ಐಟನ್ ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸರ್ 2009 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, ಪೆಟ್ರೋಲ್ ವೇರಿಯಂಟು ಹಾಗೆ ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. 68,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಜಸ್ಟ್ 68,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಒಂದು ಐಟನ್ನು, ರೆಡ್ ಕಲರು. ಗಾಡಿ ನೋಡೋಕ್ಕೂ ಕೂಡ ಕ್ಲಾಸ್ ಆಗಿದೆ ನಿಮಗೆ. ಸೊ ಫೀಚರ್ಸ್ ವೈಸ್ ನೋಡೋದಾದ್ರೆ ಮ್ಯಾಮ್ ಇದಕ್ಕೆ ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್. ಓಕೆ, ಸೊ ಈ ಐಟನ್ ಏನಾಗುತ್ತೆ ಮ್ಯಾಮ್ ಪ್ರೈಸು? ಸರ್ ಇದಕ್ಕೆ ನಾವು 1,65,000 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಆಗಿ 1.5 ಲಕ್ಷಕ್ಕೆ ವಿತ್ NOC ಮಾಡ್ಕೊಳ್ಳೋಣ ಸರ್. ಓಕೆ, 1.5 ಲಕ್ಷಕ್ಕೆ ನಿಮಗೆ ವಿತ್ NOC ಆಗುತ್ತೆ ನಿಮಗೆ. ಸೊ ವಿತ್ ಕೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟಾಗ್ಬೋದು ಮ್ಯಾಮ್? ಸರ್ ಇನ್ನೊಂದು 30,000 ವರೆಗೂ ಜಾಸ್ತಿ ಆಗುತ್ತೆ. ಓಕೆ ನೋಡಿ, 1,80,000ಗೆ ಗಾಡಿ ಸಿಕ್ಬಿಡುತ್ತೆ. ಹೌದು ಸರ್. ಓಕೆ, 1,80,000ಗೆ ವಿತ್ ಕೆ ಮಾಡ್ಕೊಂಡು ಆರಾಮಾಗಿ ತೊಗೊಳ್ಬೋದು ಒಂದು 9 ಮಾಡಲು ಐಟನ್ನು. ಸೊ ಹಾಗೆ ಇನ್ನೊಂದು ಐಟನ್ ಇದೆ, ಇದ್ರ ಡೀಟೇಲ್ಸ್ ಮ್ಯಾಮ್. ಸೊ ಇದು ಕೂಡ 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್, ಮ್ಯಾಗ್ನಾ ವೇರಿಯಂಟ್ ನಲ್ಲಿ ಇದೆ. ಬರೀ 45,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಜಸ್ಟ್ 45,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಒಂದು ಐಟನ್ನು, ಮ್ಯಾಗ್ನಾ ವೇರಿಯಂಟು, 1.2 ಲೀಟ್ರ್ ಅಂತಲೂ ಹೇಳ್ಬೋದು. ಗಾಡಿ ಕೂಡ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದರೆ. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು ಎಲ್ಲನೂ ಇದೆ. ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡೀಲಿ. ಸೊ ಯಾರಾದರೂ ಒಂದು ಐಟನ್ನು ಬಜೆಟಲ್ಲಿ ಹುಡುಕೋರಿಗೆ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಇದ್ರದ್ದು? ಸರ್ ಇದು ಸಹ ನಾವು 1,65,000 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಆಗಿ 1,60,000ಗೆ ಮಾಡ್ಕೊಡೋಣ. 1,60,000ಗೆ ನಿಮ್ಗೆ ಈ ಒಂದು ಐಟನ್ ಸಿಗುತ್ತೆ. ಸೊ ರೆಡ್ ಬೇಕಂದ್ರೆ ನಿಮಗೆ ರೆಡ್ ಕೊಡುತ್ತೆ, ಗ್ರೇ ಬೇಕಂದ್ರೆ ಗ್ರೇ ಸಿಗುತ್ತೆ, ಗೋಲ್ಡ್ ಬೇಕಂದ್ರೆ ಗೋಲ್ಡ್ ಕಲರ್ಗಳು ಸಿಗುತ್ತೆ. ಸೊ ಹಾಗೆ ಮಾರ್ಕೆಟಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ ಒಂದು ಹೋಂಡಾ ಸಿವಿಕ್ ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸರ್ 2010 ಮಾಡಲು ಆಟೋಮೆಟಿಕ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಸರ್. 1.8 ಲೀಟರ್ ವಿ ವೇರಿಯಂಟ್ ಇದು. ಓಕೆ, 76,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ನಿಮಗೆ ಡಿಫಾಗರ್ ಎಲ್ಲಾನು ಇದೆ ನೋಡ್ತಾ ಇರ್ಬೋದು. ಒಂದು ಹೋಂಡಾ ಸಿವಿಕ್ಕು, ಅದು ನಿಮಗೆ ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟಲ್ಲಿ ಇದೆ. ಸೊ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಒನ್ ಕಂಟ್ರೋಲ್ಸ್, ಇನ್ನರ್ IRMಸು, ಕ್ರೂಸ್ ಕಂಟ್ರೋಲ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಒಳ್ಳೆ ಸಿವಿಕ್ಕು. ಸೊ ಪ್ರೈಸ್ ಏನಾದರೂ ನಮ್ಮ ಸಿವಿಕ್ದು? 3,5,000 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ 2,95,000ಗೆ ಆಗುತ್ತೆ ಸರ್. 2,95,000ಗೆ ನಿಮಗೊಂದು ಹೋಂಡಾ ಸಿವಿಕ್ ಸಿಟಿ ಕೂಡ ಅವೈಲೇಬಲ್ ಇದೆ. ಡೀಟೇಲ್ಸ್ ಮ್ಯಾಮ್. ಸರ್ ಇದು ಸಹ 2010 ಮಾಡೆಲ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ನಲ್ಲಿ ಇದೆ. ಇದು ಸಹ ಟಾಪ್ ಎಂಡ್ 1.5 ಲೀಟರ್ ವಿಟೆಕ್ ಇಂಜಿನ್ ಇರುತ್ತೆ. 1.5 ಲೀಟರ್ ಇಂಜಿನ್ ಹೋಂಡಾ ಸಿಟಿ 2011 ಅಲ್ಲ ಮ್ಯಾಮ್? 10 ಮಾಡೆಲ್. ಸಾರಿ, 2010 ಮಾಡಲ್ ಗಾಡಿ. ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲಾನು ಬರುತ್ತೆ. ಯಾರಾದರೂ ಒಂದು ಒಳ್ಳೆ ಹೋಂಡಾ ಸಿಟಿ ಹುಡುಕೋರಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳಿ ಮ್ಯಾಮ್. ಸರ್ 3,25,000 ಕೋಟ್ ಮಾಡ್ತಾ ಇದೀವಿ. ಒಂದು ಒಳ್ಳೆ ಸೆಡಾನ್ ಆಪ್ಷನ್ ಸರ್, 2,95,000 ಕೊಡೋಣ. ಓಕೆ ನೋಡಿ, 2010 ಮಾಡಲ್ ಗಾಡಿ 2,95,000 ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು XUV 500 ಇದೆ. ಸೊ ಇದು ಡೀಟೇಲ್ಸ್ ಮ್ಯಾಮ್. ಸರ್ 2016 ಮಾಡಲು XUV 500 ಸೆಕೆಂಡ್ ಓನರ್ ನಲ್ಲಿ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಜಸ್ಟ್ 80,000 ಅಷ್ಟೇ ಡ್ರಿವನ್ ಆಗಿದೆ. W4 ಮ್ಯಾಮ್ ಇದು? W4 ಸರ್. W4 ರೇರಲ್ಲಿ ನಿಮಗೆ ಡಿಫಾಗರ್ ಬೈಕ್ ಎಲ್ಲಾನು ಬರುತ್ತೆ. ಯಾರೋ ಒಂದು XUV 500 ಹುಡುಕೋರಿಗೆ ಪ್ರೈಸ್ ಏನಾಗುತ್ತೆ ಮ್ಯಾಮ್? ಸರ್ ಪ್ರೈಸ್ ಇದು 4,75,000 ಹೇಳ್ತಾ ಇದೀವಿ. ಫೈನಲ್ ಆಗಿ 4,25,000 ವಿತ್ NOC ಮಾಡ್ಕೊಳ್ಳೋಣ. ಓಕೆ, 4.25 ಲಕ್ಷಕ್ಕೆ ನಿಮ್ಗೆ ವಿತ್ NOC ಒಂದು XUV 500 ಇದೆ. ಸೊ ಕಲರ್ ಕೂಡ ಒಂಥರ ಡಿಫ್ರೆಂಟ್ ಆಗು ಇದೆ ಅಂತ ಹೇಳ್ಬೋದು ಗಾಡಿಗೆ. ಸೊ ಒಂದು Audi A6 ಅಲ್ಲ ಮ್ಯಾಮ್ ಇದು? A4 ಸರ್. ಓಕೆ, ಡೀಟೇಲ್ಸ್ ಮ್ಯಾಮ್. ಸರ್ 2010 ಮಾಡಲು ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ನಲ್ಲಿ ಇದೆ. ಓಕೆ, 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಜಸ್ಟ್ 1,30,000 ಅಷ್ಟೇ ಡ್ರಿವನ್ ಆಗಿರೋದು. ಪ್ಯೂರ್ ಕರ್ನಾಟಕ ಗಾಡಿ ಅಂತ ಹೇಳ್ಬೋದು. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲಾನು ಇದೆ. ಸೊ ಯಾರಾದರೂ ಒಂದು Audi A4 ಹುಡುಕ್ತಾ ಇರೋರಿಗೆ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಇದ್ರದ್ದು? ಸರ್ ಇದಕ್ಕೆ ನಾವು 7,50,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ಬಂದು 6,95,000ಗೆ ಆಗುತ್ತೆ ಸರ್. ಓಕೆ, ಒಂದು Audi ಹುಡುಕೋರಿಗೆ ನಿಮಗೆ 6,95,000ಗೆ ಸಿಗ್ತಾ ಇದೆ. ಒಂದು Audi A4 ಪೆಟ್ರೋಲ್ ಅಲ್ಲ ಮ್ಯಾಮ್, ಡೀಸೆಲ್ ಅಲ್ಲ? ಪೆಟ್ರೋಲ್ ಗಾಡಿ ಸರ್. ಓಕೆ, ಪೆಟ್ರೋಲ್ 1.8 ಲೀಟರ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಜಾಗ್ವಾರ್ ಇದೆ. ಇದ್ರ ಡೀಟೇಲ್ಸ್ ಮ್ಯಾಮ್. ಸರ್ 2016 ಮಾಡಲು ಜಾಗ್ವಾರ್ XJL ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ ಸರ್. 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. ಓಕೆ, ಸೊ ಟಾಪ್ ಎಂಡ್ ಅಂತ ಹೇಳ್ಬೋದು ಗಾಡಿ ನಿಮಗೆ. ಸೊ ಇಂಟೀರಿಯರ್ ಒಂಥರ ಕ್ಲಾಸ್ ಆಗಿರುತ್ತೆ ನಿಮಗೆ. ಏರ್ ಬ್ಯಾಗು, ABS ಎಲ್ಲಾನು ಇರುತ್ತೆ ನಿಮಗೆ. ಲೈಕ್ ಒಂದು ಲಕ್ಸುರಿಯಸ್ ಸಿಡಾನ್ ಹುಡುಕೋರಿಗೆ ಬೆಸ್ಟ್ ಆಪ್ಷನ್ನು ವಿತ್ ಸೇಫೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ನಿಮಗೆ. ಸೊ ಈ ಜಾಗ್ವಾರ್ ಏನಾಗುತ್ತೆ ಮ್ಯಾಮ್ ಪ್ರೈಸು? ಸರ್ ಇದು ಬಂದು 20 lakhs ಇದೆ. ಫೈನಲ್ ಆಗಿ ಆಫರ್ ಪ್ರೈಸ್ ಬಂದು 15 lakhs ವಿತ್ NOC ಮಾಡ್ಕೊಡ್ತೀವಿ ಸರ್. 15 lakhsಗೆ ವಿತ್ NOC? ಹೌದು. ಓಕೆ, ಆಲ್ಮೋಸ್ಟ್ ಲೈಕ್ 5 lakh ಡಿಸ್ಕೌಂಟ್ ಈ ವೆಹಿಕಲ್ ಮೇಲೆ ಸರ್. ಆಲ್ಮೋಸ್ಟ್ ಲೈಕ್ 5 lakh ಲಿಮಿಟೆಡ್ ಪೀರಿಯಡ್ ಇರುತ್ತೆ ಸರ್. ಓಕೆ, ಲಿಮಿಟೆಡ್. ಸೊ ನೋಡಿ 5 ಲಕ್ಷ ಡಿಸ್ಕೌಂಟ್ ಈ ಗಾಡಿ ಮೇಲೆ. ಜಾಗ್ವಾರ್ XJL ಅಲ್ಲಿ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು 15 lakhsಗೆ ವಿತ್ NOC ಅಲ್ಲ ಮ್ಯಾಮ್ ಅದು? ಹೌದು ಸರ್. ಓಕೆ, ಸೊ ಹಾಗೆ ಒಂದು BMW 320D ಇದೆ ಮ್ಯಾಮ್. ಸರ್ 2013 ಮಾಡಲು 3 ಸೀರೀಸ್ 320D ಲಕ್ಸುರಿ ಲೈನ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಸರ್. ಥರ್ಡ್ ಓನರ್ ಆಗಿದೆ. 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ.
ಸೊ ನೋಡ್ತಾ ಇರ್ಬೋದು ಎ ಸಿ ಪೋಸ್ಟಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗ್ಸು, ಅಲಾಯ್ಸು ವಿತ್ ಸನ್ ರೂಫ್ ಇರೋ ವೆಹಿಕಲ್ಲು 320D 13 ಮಾಡಲ್ ಗಾಡಿ. ಪ್ರೈಸ್ ಏನಾದ್ರು ಮ್ಯಾಮ್ ಇದು? ಸರ್ ಇದಕ್ಕೆ ನಾವು 9 lakhs ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಆಗಿ ಆಫರ್ ಪ್ರೈಸ್ ಬಂದು 7,50,000ಗೆ ಆಗುತ್ತೆ. ನೋಡಿ 7,50,000ಗೆ ನಿಮ್ಗೆ ಒಂದು BMW 320D 13 ಮಾಡಲ್ ಗಾಡಿ ಸಿಗುತ್ತೆ. ಅದು ನಿಮಗೆ ಒಳ್ಳೆ ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ಅಂತ ಹೇಳ್ಬೋದು ಈ ಸೆಗ್ಮೆಂಟಲ್ಲಿ. ಸೊ ಹಾಗೆ ಒಂದು ಮರ್ಸಿಡೀಸ್ ಬೆಂಜ್ ಹುಡ್ಕೋರ್ಗೂ ನಿಮಗೆ ಮರ್ಸಿಡೀಸ್ ಬೆಂಜು ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸರ್ 2009 ಮಾಡಲು ಡೀಸೆಲ್ ವೇರಿಯಂಟ್, ಥರ್ಡ್ ಓನರ್ ಆಗಿದೆ, 71,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಇದು ಸಹ ಟಾಪ್ ಎಂಡ್ ವೇರಿಯಂಟ್ ವಿತ್ ಸನ್ರೂಫ್ ಗಾಡಿ ಸರ್. ಓಕೆ, ವಿತ್ ಸನ್ರೂಫ್ ಇರೋ ಗಾಡಿ ನಿಮಗೆ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲನೂ ಇದೆ. ಸೊ ಯಾರಾದರೂ ಒಂದು ಮರ್ಸಿಡೀಸ್ ಬೆಂಜು C20 ಡಿ ಅಲ್ಲ ಮ್ಯಾಮ್ ಇದು? ಹಾಂ, C220 ಸರ್. ಸಾರಿ C220D. ಸೊ ಪ್ರೈಸ್ ಮ್ಯಾಮ್? ಪ್ರೈಸ್ ಇದಕ್ಕೆ ನಾವು 6,50,000 ಕೋಟ್ ಮಾಡ್ತಾ ಇದ್ದೀವಿ ಸರ್. ಫೈನಲ್ ಆಗಿ ಆಫರ್ ಪ್ರೈಸ್ ಬಂದು 5,25,000ಗೆ ಆಗುತ್ತೆ. ಒಂದು ಬಂಪರ್ ಡಿಸ್ಕೌಂಟ್ ಅಂತಾನೆ ಹೇಳ್ಬೋದು. ಓಕೆ, 5,25,000ಕ್ಕೆ ಹೌದು ಸರ್. ಮರ್ಸಿಡೀಸ್ ಬೆಂಜು. ಹೌದು ಸರ್. ಡೌನ್ ಪೇಮೆಂಟ್ ಅಲ್ಲ ತಾನೆ ಇದು? ಇಲ್ಲ ಸರ್, ಗಾಡಿ ವ್ಯಾಲ್ಯೂನೇ 5,25,000 ಕರ್ನಾಟಕ ಗಾಡಿ ಸರ್. ಓಕೆ, ಪ್ಯೂರ್ ಕರ್ನಾಟಕ ಗಾಡಿ ನಿಮಗೆ 5,25,000ಕ್ಕೆ ಸಿಗ್ತಾ ಇದೆ ಒಂದು ಮರ್ಸಿಡೀಸ್ ಬೆಂಜು. ಸೊ ಕ್ಲಾಸ್ ಆಗೂ ಇದೆ ಗಾಡಿ ಕೂಡ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬಂದು ತಗೊಂಡೋಗಿ. ಲಿಮಿಟೆಡ್ ಆಫರ್ ಅಲ್ಲ ಮ್ಯಾಮ್ ಇದು? ಹೌದು ಸರ್. ಓಕೆ, ಸೊ ಹಾಗೆ ಇನ್ನೊಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಇದೆ. ಇದು ಡೀಟೇಲ್ಸ್ ಮ್ಯಾಮ್? ಸಾರಿ, ಕ್ಯಾಮ್ರಿ ಸರ್ ಇದು. ಓಕೆ, ಸಾರಿ, ಟೊಯೋಟಾ ಕ್ಯಾಮರಾ ಇದೆ. ಇದು ಡೀಟೇಲ್ಸ್ ಮ್ಯಾಮ್? 2010 ಮಾಡಲು, ಸೆಕೆಂಡ್ ಓನರು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್, ಪೆಟ್ರೋಲು ಪ್ಲಸ್ CNG ಇದೆ ಈ ವೆಹಿಕಲ್ ನಲ್ಲಿ. ಓಕೆ, ಸೊ ಬೈ 1 get 1 ಫ್ರೀ ಅಂತ ಹೇಳ್ಬೋದು ಗಾಡಿ. ಯಾಕಂದ್ರೆ ಪೆಟ್ರೋಲ್ ವಿತ್ CNG ಬರುತ್ತೆ ವೆಹಿಕಲ್ಗೆ. ಸೊ ರೇರಲ್ಲಿ ನಿಮಗೆ ಡಿಫಾಗರು ಯಾರಾದರೂ ಒಂದು ಒಳ್ಳೆ ಟೊಯೋಟಾ ಕ್ಯಾಮರಾ ಇವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಲೈಕ್ ಮಾರ್ಕೆಟಲ್ಲಿ ವೆಹಿಕಲ್ ಸಿಗಲ್ಲ, ಯಾಕಂದ್ರೆ ಅಂತ ಚಿಂದಿ ಗಾಡಿ ಅಂತ ಹೇಳ್ಬೋದು ಈ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಇದು? ಸರ್ ಇದಕ್ಕೆ ನಾವು 4,50,000 ಕೋಟ್ ಮಾಡಿದ್ದೀವಿ. ಫೈನಲ್ ಆಗಿ ಆಫರ್ ಪ್ರೈಸ್ ನಲ್ಲಿ 3,95,000ಗೆ ಮಾಡ್ಕೊಳ್ಳೋಣ ಸರ್. ಓಕೆ, 3,95,000ಕ್ಕೆ ನಿಮ್ಮೊಂದು ಟೊಯೋಟಾ ಕ್ಯಾಮರಾ ಇದೆ ಸಿಗ್ತಾ ಇದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. ಲಿಮಿಟೆಡ್ ವೆಹಿಕಲ್ ಅಂತ ಹೇಳ್ಬೋದು. ನಿಮ್ಮ ಮಾರ್ಕೆಟ್ ಒಂದು ಗಾಡಿ ಇಲ್ಲ, ಬಟ್ ಇಲ್ಲೊಂದಿದೆ ನಿಮಗೆ ಆಲ್ಫಾ ಮೋಟರ್ ವರ್ಲ್ಡಲ್ಲಿ. ಸೊ ಹಾಗೆ ನೆಕ್ಸ್ಟ್ ಒಂದು ಸಿಲ್ವರ್ ಕಲರ್ ಒಂದು XUV 500 ಇದೆ. ಇದು ಡೀಟೇಲ್ಸ್ ಮ್ಯಾಮ್? ಸರ್ 2014 ಮಾಡಲು XUV 500, ಸೆಕೆಂಡ್ ಓನರು W8 ಸರ್ ಇದು. ಓಕೆ, ಸೊ W8 ಟಾಪ್ ಎಂಡ್ ವೇರಿಯಂಟ್ ವಿತ್ ರೇರ್ ಅಂಡ್ ಡಿಫಾಗರ್ ವೈಪರ್ ವಿತ್ 6 ಏರ್ ಬ್ಯಾಗ್, ABS, ಅಲಾಯ್ಸ್ ಎಲ್ಲಾನು ಬರುತ್ತೆ. ಒಂದು XUV 500 ಹುಡ್ಕೋರಿಗೆ ಒಂದು 2014 ಮಾಡಲ್ ಗಾಡಿ. ಪ್ರೈಸ್ ಏನಾಗುತ್ತೆ ಮ್ಯಾಮ್? 6,50,000 ಇದೆ ಸರ್. ಫೈನಲ್ ಆಗಿ 6 lakh ಮಾಡ್ಕೊಳ್ಳೋಣ. ಓಕೆ, ವಿತ್ NOC? ಹಾಂ, ವಿತ್ NOC. ಓಕೆ, 6 lakhsಗೆ ವಿತ್ NOC ನಿಮಗೆ ವೆಹಿಕಲ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆಡ್ ಕಲರ್ ಅಲ್ಲಿ ಒಂದು ಫಾರ್ಡ್ ಇಕೋಸ್ಪೋರ್ಟ್ ಇದೆ. ಇದು ಡೀಟೇಲ್ಸ್ ಮ್ಯಾಮ್? ಸರ್ 2017 ಮಾಡಲು ಇಕೋಸ್ಪೋರ್ಟ್, ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. 1,30,000 ಶೋರೂಮ್ ರೆಕಾರ್ಡೆಡ್ ಇದೆ. ಓಕೆ, ಸೊ ರೇರಲ್ಲಿ ನಿಮಗೆ ಡಿಫಾಗರು ವೈಪರ್ ಎಲ್ಲಾನು ಇದೆ. ಸೊ ಡೀಸೆಲ್ ಅಲ್ಲ ಮ್ಯಾಮ್ ಇದು? ಹೌದು ಸರ್, ಡೀಸೆಲು ಟಾಪ್ ಎಂಡ್ ವೇರಿಯಂಟು ಟಿಟಾನಿಯಮ್. ಸೊ ಪ್ರೈಸ್ ಏನಾಗುತ್ತೆ ಮ್ಯಾಮ್? ಸರ್ ಈ ವೆಹಿಕಲ್ಗೆ ನಾವು 6,95,000 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಆಗಿ 1 lakh ಡಿಸ್ಕೌಂಟ್ ಸರ್. 5,95,000ಗೆ ಮಾಡ್ಕೊಳ್ಳೋಣ. ಓಕೆ, 5,95,000ಗೆ 17 ಮಾಡಲ್ ಒಂದು ಇಕೋಸ್ಪೋರ್ಟು ರೆಡ್ ಕಲರು. ಸೊ ನೀವು ಆಲ್ಮೋಸ್ಟ್ ಲೈಕ್ ಮಾರ್ಕೆಟಲ್ಲಿ 15 ಮಾಡಲು 16 ಮಾಡಲು ಪ್ರೈಸ್ ಹೇಳ್ತಾರೆ, ಬಟ್ ಇದನ್ನ 17 ಮಾಡಲ್ ಗಾಡಿ ಸಿಗ್ತಾ ಇದೆ ನಿಮಗೆ. ಹಾಗೆ ಒಂದು ಹೋಂಡಾ ಅಮೇಜ್ ಇದೆ ರೆಡ್ ಕಲರು. ಸೊ ಇದು ಡೀಟೇಲ್ಸ್ ಮ್ಯಾಮ್? ಸರ್ 2019 ಮಾಡಲು ಟಾಪ್ ಅಂಡ್ VX ವೇರಿಯಂಟ್ ಸರ್, ಪೆಟ್ರೋಲ್ ವೆಹಿಕಲ್ ನಲ್ಲಿ ಇದೆ. ಸೆಕೆಂಡ್ ಓನರ್ ಆಗಿದೆ, 92,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಒಂದು ಹೋಂಡಾ ಅಮೇಜು ಒಂದು ಒಳ್ಳೆ ಸಿಡಾನ್ ವೆಹಿಕಲ್ ಅಂತ ಹೇಳ್ಬೋದು. ಹೋಂಡಾದಲ್ಲಿ ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ಸೊ 2019 ವೆಹಿಕಲ್ಲು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ ವಿತ್ ಅಲಾಯ್ಸ್ ಎಲ್ಲ ಬರುತ್ತೆ ಗಾಡಿಲಿ. ಸೊ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಇದ್ರದ್ದು? ಸರ್ ಪ್ರೈಸ್ ಬಂದು ಇದಕ್ಕೆ ನಾವು 7,50,000 ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ನಲ್ಲಿ ನಿಮಗೆ 6,75,000ಗೆ ಮಾಡ್ಕೊಳ್ಳೋಣ. ಓಕೆ, 6,75,000ಕ್ಕೆ ನಿಮ್ಗೆ ಒಂದು ಹೋಂಡಾ ಅಮೇಜು ಆಕ್ಸೆಪ್ಟ್ ವೆಹಿಕಲ್ ಒಂಥರ ಸ್ವಿಫ್ಟ್ ಡಿಸೈರ್ ತೊಗೊಂಡು ಆರಾಮಾಗಿ ಇದನ್ನು ತೊಗೊಬೋದು. ಯಾಕಂದರೆ ಕಂಪೇರ್ ಟು ಅದು ನಿಮಗೆ ಒಂದು ಇಂಜಿನ್ ಡ್ರೈಬಿಲಿಟಿ ಎಲ್ಲ ಸಕ್ಕತ್ತಾಗಿರುತ್ತೆ ನಿಮಗೆ ಹೋಂಡಾ ಅಮೇಜು. ಸೊ ಹಾಗೆ ನಿಮಗೆ ಒಂದು ವೋಕ್ಸ್ವ್ಯಾಗನ್ ವೆಂಟೋ ಕೂಡ ಇದೆ. ಇದು ಡೀಟೇಲ್ಸ್ ಮ್ಯಾಮ್? ಹಾಂ ಸರ್, ವೆಂಟೋ ನೋಡೋರಿಗೆ 3 ಆಪ್ಷನ್ಸ್ ಇದೆ ಸರ್. ಈ ವೆಹಿಕಲ್ ಬಂದು 2010 ಮಾಡಲು ಪೆಟ್ರೋಲ್ ವೇರಿಯಂಟ್, ಹೈಲೈನ್ ಟಾಪ್ ಎಂಡ್ ಆಗಿರುತ್ತೆ ಸರ್. ಇದು ಸೆಕೆಂಡ್ ಓನರ್ ಆಗಿದೆ, 1,13,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲಾನು ಇದೆ. ಯಾರಾದರೂ ಒಂದು ಲೋ ಬಜೆಟಲ್ಲಿ ಒಂದು ವೆಂಟೋ ಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಇರೋದು? ಸರ್ ಪ್ರೈಸ್ ಇದು 3,50,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ 2,75,000ಗೆ ಮಾಡ್ಕೊಡ್ತೀವಿ. ಓಕೆ, 2,75,000ಕ್ಕೆ ನಿಮ್ಗೆ ಒಂದು ವೋಕ್ಸ್ವ್ಯಾಗನ್ ವೆಂಟೋ ಸಿಗುತ್ತೆ. ಅದು 2010 ಮಾಡಲ್ ಗಾಡಿ. ಸೊ ಅಕಸ್ಮಾತ್ ಸಿಲ್ವರ್ ಬೇಡ ಅಂದರೆ ನಿಮಗೆ ಲೈಟ್ ಗೋಲ್ಡ್ ಕಲರ್ ಒಂದು ವೆಂಟೋ ಇದೆ. ಡೀಟೇಲ್ಸ್ ಮ್ಯಾಮ್? ಸರ್ 2011 ಮಾಡಲು ವೆಂಟೋ, ಇದು ಪೆಟ್ರೋಲ್ ಆ್ಯಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ ಸರ್. ಓಕೆ, ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಇದೆ. ಇದು ಕೂಡ ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಆಗಿದೆ. ಓಕೆ, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ವಿತ್ ಇಂಟರ್ನಲ್ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ಎಲ್ಲನೂ ಬರುತ್ತೆ. ನಿಮಗೆ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡಿ. ನೋಡ್ತಾ ಇರ್ಬೋದು ಕ್ಲಾಸ್ ಗಾಡಿ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಇದ್ರದ್ದು? ಸರ್
ಪ್ರೈಸ್ ಇದು ಬಂದು 3,75,000 ಇದೆ. ಫೈನಲ್ ಆಫರ್ ಪ್ರೈಸ್ ಬಂದು 3,25,000 ಇದೆ ಸರ್. ಓಕೆ 3.25 ಲಕ್ಷಕ್ಕೆ ನಿಮ್ಗೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಆಟೋಮೆಟಿಕ್ ವೇರಿಯಂಟ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸಿಲ್ವರ್ ಕಲರ್ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸರ್ ಈ ವೆಂಟೋ ಬಂದು 2015 ಮಾಡಲು ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. ಇದು ಸಹ ಐಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಸರ್. ಓಕೆ ಸೊ ನಿಮಗೆ ಡ್ಯೂಯಲ್ ಟೋನ್ ಕೂಡ ಮಾಡಿಸ್ಕೊಂಡಿದ್ದಾರೆ. ನಿಮಗೆ ಟಾಪ್ ಪ್ರೂಫ್ ಬ್ಲ್ಯಾಕ್ ಬರುತ್ತೆ. ಸೊ TDI ಡೀಸೆಲ್ ಇಂಜಿನ್ 1.6 ಲೀಟರ್ ಇಂಜಿನ್ ಅಂತಲೇ ಹೇಳ್ಬೋದು, ಗ್ಲಾಸ್ ಗಾಡಿ ಅಂತಲೇ ಹೇಳ್ಬೋದು. ಸೊ ಈ ವೋಕ್ಸ್ ವ್ಯಾಗನ್ ವೆಂಟೋ ಪ್ರೈಸ್ ಏನಾಗುತ್ತೆ ಮ್ಯಾಮ್? ಸರ್ ಇದಕ್ಕೆ ನಾವು 4,65,000 ಹೇಳ್ತಾ ಇದೀವಿ. ಫೈನಲ್ ಆಗಿ 4,25,000ಗೆ ಮಾಡ್ಕೊಡ್ತೀನಿ ಸರ್. ಓಕೆ 4.25 ಲಕ್ಷಕ್ಕೆ ನಿಮಗೆ ಒಂದು 15 ಮಾಡಲ್ ಗಾಡಿ, ಒಂದು ವೋಕ್ಸ್ ವ್ಯಾಗನ್ ವೆಂಟೋ 1.6. ಸೊ 15 ಮಾಡಲ್ ಪೋಲೋ ತಗೋಬೇಕಾದ್ರೆ ಮಿನಿಮಮ್ ಅಂದ್ರೆ 5.5 ಲಕ್ಷ 5.25 ಲಕ್ಷ ಕೊಡಬೇಕು. ಬಟ್ ಆರಾಮಾಗಿ ನೀವು ವೋಕ್ಸ್ ವ್ಯಾಗನ್ ವೆಂಟೋ ತೊಗೊಳ್ಬೋದು, 1.6 ಲೀಟರ್ ಇಂಜಿನ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟೊಯೋಟಾ ಕೊರೋಲಾ ಆಲ್ಟೀಸ್ ಇದೆ. ಇದು ಡೀಟೇಲ್ಸ್ ಸರ್ 2011 ಮಾಡಲು ಆಲ್ಟೀಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. ಓಕೆ ಟೊಯೋಟಾ ಕೊರೋಲಾ ಆಲ್ಟೀಸ್ 1.8 V ವೇರಿಯಂಟು. ಸೊ ಇದ್ರ ಪ್ರೈಸ್ ಏನಾಗುತ್ತೆ ಮ್ಯಾಮ್? ಸರ್ ಪ್ರೈಸ್ ಬಂದು ಇದಕ್ಕೆ 3,75,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ 3,25,000ಗೆ ಆಗುತ್ತೆ ಸರ್. ಓಕೆ 3.25 ಲಕ್ಷಕ್ಕೆ ನಿಮ್ಗೊಂದು 11 ಮಾಡಲ್ ಗಾಡಿ, ಒಂದು ಟೊಯೋಟಾ ಕೊರೋಲಾ ಆಲ್ಟೀಸು. ಸೊ ಮಾರ್ಕೆಟಲ್ಲಿ 9 ಮಾಡಲ್ 8 ಮಾಡಲ್ ಈ ಪ್ರೈಸ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಆರಾಮಾಗಿ 11 ಮಾಡಲ್ ತೊಗೊಂಡೋಗ್ಬಿಡ್ಬೋದು ನೀವು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ, ಕಾಂಪ್ಯಾಕ್ಟ್ ಹ್ಯಾಚ್ ವೆಹಿಕಲ್, ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಇದು ಡೀಟೇಲ್ಸ್ ಮ್ಯಾಮ್. ಸರ್ 2015 ಮಾಡಲು ಹೋಂಡಾ ಬ್ರಿಯೋ ಟಾಪ್ ಎಂಡ್ ಸರ್. ಇದು ಓಕೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಇದು ಸೆಕೆಂಡ್ ಓನರ್ ಆಗಿದೆ. ಸೊ ರಿಯಲ್ ಡಿಫಾಗರು ಎಲ್ಲರೂ ಇದೆ. ಸೊ ಟಾಪ್ ಎಂಡ್ ವೇರಿಯಂಟು, ವಿ ವೇರಿಯಂಟು. ಸೊ ಪ್ರೈಸ್ ಏನಾಗುತ್ತೆ ಮ್ಯಾಮ್? ಪ್ರೈಸ್ ಇದಕ್ಕೆ ನಾವು 4,95,000 ಹೇಳ್ತಾ ಇದೀವಿ ಸರ್. ಫೈನಲ್ ಆಗಿ 4,35,000ಗೆ ಆಗುತ್ತೆ. ಓಕೆ 4,35,000ಗೆ ಒಂದು ಹೋಂಡಾ ಬ್ರಿಯೋ ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ. ಸೊ ಈ ಹ್ಯಾಚ್ ಬ್ಯಾಕ್ ಬೇಡ, ನಿಮಗೆ ಇನ್ನೊಂದು ಹ್ಯಾಚ್ ಬ್ಯಾಕಲ್ಲಿ ವೆಹಿಕಲಲ್ಲಿ ಒಂದು ನಿಸಾನ್ ಮೈಕ್ರಾ ಕೂಡ ಇದೆ. ಸೊ ಇದ್ರ ಡೀಟೇಲ್ಸ್ ಮ್ಯಾಮ್. ಸರ್ 2016 ಮಾಡಲು ಮೈಕ್ರಾ ಬರೀ 40,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಇದು ಸಹ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಓಕೆ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ನಿಮಗೆ. ಇದು ಕೂಡ ನಿಮಗೆ ಆಟೋಮೆಟಿಕ್ ವೇರಿಯಂಟು. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಒಂದು ನಿಸಾನ್ ಮೈಕ್ರಾ, ಇದು ಪೆಟ್ರೋಲ್ ಅಲ್ಲ ಇದು? ಹಾಂ ಪೆಟ್ರೋಲ್ ಸರ್. ಓಕೆ ಪೆಟ್ರೋಲ್ ವೇರಿಯಂಟು ನಿಸಾನ್ ಮೈಕ್ರಾ. ಸೊ ಬೆಸ್ಟ್ ಪ್ರೈಸ್ ಅಂದರೆ ಮ್ಯಾಮ್ ಇದಕ್ಕೆ 4,75,000 ಇದೆ ಸರ್. ಫೈನಲ್ ಆಗಿ 4,25,000ಗೆ ಆಗುತ್ತೆ. ಓಕೆ 4.25 ಲಕ್ಷಕ್ಕೆ ಒಂದು ಆಟೋಮೆಟಿಕ್ ವೇರಿಯಂಟ್ ಒಂದು ನಿಸಾನ್ ಮೈಕ್ರಾ ಸಿಗ್ತಾ ಇದೆ. ಪುಷ್ ಬಟನ್ ಸ್ಟಾರ್ಟ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮಗೆ ವೆಹಿಕಲಲ್ಲಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ವೈಟ್ ಕಲರ್ ಇದೆ ಮ್ಯಾಮ್. ಸರ್ 2019 ಮಾಡಲು i20 ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ಸರ್. ಇದು ಓಕೆ 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ ರೂಫಲ್ಲಿ ಟಾಪ್ ಬ್ಲ್ಯಾಕ್ ಮಾಡಿಸ್ಕೊಂಡಿದ್ದಾರೆ. ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. ಸ್ಪೋರ್ಟ್ಸ್ ವೇರಿಯಂಟು, ಅಲಾಯ್ಸ್ ಟೈರ್ಸ್ 70 to 80% ಟೈರ್ಸ್ ಇದೆ. ಸೊ ಈ i20 ಪ್ರೈಸ್ ಏನಾಗುತ್ತೆ ಮ್ಯಾಮ್? ಸರ್ ಇದಕ್ಕೆ ನಾವು 6,95,000 ಹೇಳ್ತಾ ಇದೀವಿ. ಫೈನಲ್ ಆಗಿ 6,30,000ಗೆ ಆಗುತ್ತೆ ಸರ್. ಓಕೆ 6,35,000ಕ್ಕೆ ನೀವು ಒಂದು ವೈಟ್ ಒಂದು i20 ಡ್ಯೂಯಲ್ ಟೋನ್ ಕಲರ್ ಆಗುತ್ತೆ. ಸೊ ಹಾಗೆ ಒಂದು ಒಳ್ಳೆ ಸಿಡಾನ್ ವೆಹಿಕಲ್ ಚೆವರ್ಲೆ ಸೈಲ್ ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸರ್ 2015 ಮಾಡಲು ಚೆವರ್ಲೆಟ್ ಸೈಲು ಸಿಂಗಲ್ ಓನರ್ ಗಾಡಿ, 69,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ನಲ್ಲಿ ಇದೆ ಸರ್. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಓಕೆ ಸೊ ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ. ನಿಮಗೆ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ಬೆಸ್ಟ್ ಪ್ರೈಸಲ್ಲಿ ಹೇಳೋದಾದ್ರೆ ಮ್ಯಾಮ್ ಚೆವರ್ಲೆ ಸೈಲ್ಗೆ ಸರ್ ಈ ವೆಹಿಕಲ್ಗೆ ನಾವು 3,65,000 ಹೇಳ್ತಾ ಇದೀವಿ. ಸೆಡಾನಲ್ಲಿ ನೋಡ್ತಾ ಇರೋರಿಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಇದೆ ಸರ್. ಫೈನಲ್ ಪ್ರೈಸ್ ಬಂದು 2,95,000ಗೆ ಮಾಡ್ಕೊಳ್ಳೋಣ. ಅದು 15 ಮಾಡಲು ಸಿಂಗಲ್ ಓನರ್ ಗಾಡಿ. 2,95,000ಗೆ 15 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಹೌದು. ಓಕೆ ನೋಡಿ ಚೆವರ್ಲೆ ಸೈಲ್ ಸಿಗ್ತಾ ಇದೆ ನಿಮಗೆ, ಬೆಸ್ಟ್ ಆಪ್ಷನ್ ಅಂತಲೂ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಗ್ರ್ಯಾಂಡ್ i10 ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸರ್ 2015 ಮಾಡಲು ಗ್ರ್ಯಾಂಡ್ i10 ಆಸ್ಟ್ರಾ ಆಟೋಮೆಟಿಕ್ ಸರ್. ಇದು ಓಕೆ ಥರ್ಡ್ ಓನರ್ ಆಗಿದೆ, 71,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 71,000 ಅಷ್ಟೇ ಡ್ರಿವನ್ ಆಗಿರೋದು. ಒಂದು ಆಸ್ತಾ ಟಾಪ್ ಎಂಡ್ ವೇರಿಯಂಟ್, ಒಂದು ಗ್ರ್ಯಾಂಡ್ i10. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಬರುತ್ತೆ. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಆಸ್ತಾ ಟಾಪ್ ಎಂಡ್ ವೇರಿಯಂಟ್ ಆಟೋಮೆಟಿಕ್ ವೇರಿಯಂಟು. ಸೊ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಇದ್ರದ್ದು? ಸರ್ ಇದಕ್ಕೆ ನಾವು 4,75,000 ಹೇಳ್ತಾ ಇದೀವಿ. ಫೈನಲ್ ಆಗಿ 4,25,000ಗೆ ಆಗುತ್ತೆ ಸರ್. ಓಕೆ 4.25 ಲಕ್ಷಕ್ಕೆ ನಿಮ್ಗೆ ಒಂದು ಗ್ರ್ಯಾಂಡ್ i10 ಆಟೋಮೆಟಿಕ್ ವೇರಿಯಂಟ್ ಸಿಗುತ್ತೆ. ಸೊ ಹಾಗೆ ಒಂದು ಹುಂಡೈ ಕ್ರೆಟಾ ಇದೆ. ಸೊ ವೈಟ್ ಕಲರು. ಇದು ಡೀಟೇಲ್ಸ್ ಮ್ಯಾಮ್. ಸರ್ 2016 ಮಾಡಲು ಕ್ರೆಟಾ SX ಟಾಪ್ ಎಂಡ್ ಸರ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ನಲ್ಲಿ ಇದೆ, 94,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಮ್ಯಾನ್ಯುವಲ್ ಅಲ್ಲ ಮ್ಯಾಮ್ ಇದು? ಹೌದು ಸರ್ ಮ್ಯಾನ್ಯುಯಲ್. ಓಕೆ ರೇಲಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ನಿಮಗೆ ಯಾರಾದರೂ ಒಂದು ಹುಂಡೈ ಕ್ರೆಟಾ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಹುಡುಕೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಕ್ರೆಟಾದು? ಸರ್ ಪ್ರೈಸ್ ಬಂದು ಇದು 7,95,000 ಹೇಳ್ತಾ ಇದೀವಿ. ಫೈನಲ್ ಆಗಿ 6,95,000ಗೆ ಆಗುತ್ತೆ ಸರ್. ಓಕೆ 6,95,000ಕ್ಕೆ ಒಂದು 2016 ಮಾಡಲ್ ಮಾಡಲು ಕ್ರೆಟಾ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಎಂಡೋವರ್ ಇದೆ. ಸೊ ಬ್ಲ್ಯಾಕ್ ಕಲರು. ಸೊ ಇದು ಡೀಟೇಲ್ಸ್ ಮ್ಯಾಮ್. ಸರ್ 2014 ಮಾಡಲು ಎಂಡೋವರು 3 ಲೀಟರ್ ಇಂಜಿನ್,
ಫೋರ್ ವೀಲ್ ಡ್ರೈವ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಸರ್ ಇದು. 4 ವೀಲ್ ಡ್ರೈವ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್, ಒಂದು ಫಾರ್ಡ್ ಎಂಡೋವರ್ ಇದೆ. ಸೊ ಎಂಡೋವರ್ ಎಷ್ಟೊಂದು ಜನ ಕೇಳ್ತಿದ್ದೀರಿ ಕಮೆಂಟ್ ಬಾಕ್ಸಲ್ಲಿ, ಮತ್ತೆಲ್ಲಾನು ಇದೆ ನಿಮಗೆ. ಸೊ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಗಾಡಿ ಕೂಡ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ರೇರಲ್ಲಿ ನಿಮಗೆ ಡಿಫಾಗರು ಮತ್ತು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು 4x4 ವೆಹಿಕಲಲ್ಲಿ. ಸೊ ಪ್ರೈಸ್ ಮ್ಯಾಮ್? ಪ್ರೈಸ್ ಇದಕ್ಕೆ ಬಂದು ನಾವು 7,65,000 ಹೇಳ್ತಾ ಇದೀವಿ ಸರ್. ಫೈನಲ್ ಡಿಸ್ಕೌಂಟ್ ಪ್ರೈಸ್ ಬಂದು 6,50,000 ಇದೆ. ಓಕೆ, 6.5 ಲಕ್ಷಕ್ಕೆ ನಿಮಗೆ ಒಂದು ಫಾರ್ಡ್ ಎಂಡೋವರು 2013 ಮಾಡಲ್, ಸಾರಿ 14 ಮಾಡಲ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ಟೆರಕಾನ್ ಇದೆ. ಇದು ಡೀಟೇಲ್ಸ್ ಮ್ಯಾಮ್? ಸರ್ 2004 ಮಾಡಲು ಥರ್ಡ್ ಓನರ್ ಆಗಿದೆ. ಇದು ಸಹ 4 ವೀಲ್ ಡ್ರೈವ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ಸರ್. ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. 1,72,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ನಿಮಗೆ. ಯಾರಾದರೂ ಒಂದು ಹುಂಡೈ ಟೆರಕಾನ್ ಅದು 4x4 ಅಲ್ಲಿ, ಅದನ್ನು ಕಡಿಮೆ ಬಜೆಟಲ್ಲಿ ಒಂದು 4x4 ವೆಹಿಕಲ್ ಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಈ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಇದ್ರದ್ದು? ಸರ್ ಪ್ರೈಸ್ ಬಂದು ಇದಕ್ಕೆ ನಾವು 3.5 ಲಕ್ಷ ಹೇಳ್ತಾ ಇದೀವಿ. ಫೈನಲ್ ಆಫರ್ ಪ್ರೈಸ್ ಒಂದು 8 ಸೀಟರ್ ಗಾಡಿ 2,45,000ಗೆ ಕೊಡ್ತಾ ಇದೀವಿ ಸರ್. ಓಕೆ, 2,45,000ಗೆ ಒಂದು 4x4 ವೆಹಿಕಲ್, ಒಂದು ಟೆರಕಾನ್ ಸಿಗ್ತಾ ಇದೆ. ಸೊ ಹಾಗೆ ಒಂದು ಫಾರ್ಡ್ ಇಕೋಸ್ಪೋರ್ಟ್ ಕೂಡ ಇದೆ. ಇದರ ಡೀಟೇಲ್ಸ್ ಮ್ಯಾಮ್? ಸರ್ 2014 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಓಕೆ, ಈ ಗಾಡಿಗೆ ನಾವು 5,45,000 ಹೇಳ್ತಾ ಇದೀವಿ. ಫೈನಲ್ ಆಗಿ 5,25,000ಗೆ ಮಾಡ್ಕೊಳ್ಳೋಣ ಸರ್. ಓಕೆ, 5,25,000ಗೆ ನಿಮ್ಗೊಂದು ಫಾರ್ಡ್ ಇಕೋಸ್ಪೋರ್ಟ್ 2014 ಮಾಡಲ್ ಸಿಗ್ತಾ ಇದೆ. ಬೆಸ್ಟ್ ಪ್ರೈಸ್ ತೊಗೊಂಡೋಗ್ಬೋದು. ಒಂದು 14 ಮಾಡಲ್ ಒಂದು ಫಾರ್ಡ್ ಇಕೋಸ್ಪೋರ್ಟ್ ಡೀಸೆಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸಿಲ್ವರ್ ಕಲರ್ ಅಲ್ಲಿ ಒಂದು XUV 500 ಇದೆ. ಡೀಟೇಲ್ಸ್ ಮ್ಯಾಮ್? ಸರ್ 2016 ಮಾಡಲ್ XUV 500 W10 ಆಟೋಮೆಟಿಕ್ ವಿತ್ ಸನ್ರೂಫ್ ವೆಹಿಕಲ್ ಆಗಿರುತ್ತೆ ಸರ್. ಓಕೆ, 2016 ಮಾಡಲ್ ಗಾಡಿ, ಸನ್ರೂಫ್ ಇರೋ ವೆಹಿಕಲ್, W10 ಟಾಪ್ ಎಂಡ್ ವೇರಿಯಂಟು. ಸೊ ರೇರಲ್ಲಿ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ ನಿಮಗೆ. ವಿತ್ 6 ಏರ್ ಬ್ಯಾಗು, ABS, ಅಲಾಯ್ಸು, ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್, ಇನ್ನರ್ ARVMs, ORVMs, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಕೂಡ ಇದೆ ಗಾಡೀಲಿ. ಸೊ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಇದ್ರದ್ದು? ಸರ್ ಪ್ರೈಸ್ ಬಂದು ಇದು 10,50,000 ಇದೆ. ಫೈನಲ್ ಆಗಿ 10,25,000ಗೆ ಮಾಡ್ಕೊಡ್ತಾ ಇದೀವಿ. ಓಕೆ, 10,25,000ಗೆ ನಿಮ್ಗೆ ಒಂದು 16 ಮಾಡಲ್ ಗಾಡಿ ಆಟೋಮೆಟಿಕ್ ವೇರಿಯಂಟ್ ಒಂದು XUV 500 ಸಿಗ್ತಾ ಇದೆ. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ಮಾರ್ಕೆಟಲ್ಲಿ ಹುಡುಕಿದ್ರೆ ಪ್ರೈಸಲ್ಲಿ ಸಿಗ್ತಾ ಇಲ್ಲ, ಬಟ್ ಬೆಸ್ಟ್ ಪ್ರೈಸಲ್ಲಿ ತೊಗೊಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು Audi Q5 ಇದೆ. ಇದು ಡೀಟೇಲ್ಸ್ ಮ್ಯಾಮ್? ಸರ್ 2013 ಮಾಡಲು Q5 ಸೆಕೆಂಡ್ ಓನರ್ ಆಗಿದೆ. 1,04,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಸೊ ಒಂದು ಗಾಡಿ ಮಾಡಿದ್ರೆ ಒಂದು Audi Q5 ವಿತ್ AC ಪವರ್ ಸ್ಟೀರಿಂಗ್, 4 ವಿಂಡೋಸ್, ಏರ್ ಬ್ಯಾಗ್, ABS ವಿತ್ ಪ್ಯಾನೋರಮಿಕ್ ಸನ್ರೂಫ್ ಕೂಡ ಇದೆ ಗಾಡಿಲಿ. ಸೊ ನಿಮಗೆ ಡಿಫಾಗರ್, ವೈಪರ್ ಎಲ್ಲಾನು ಇರುತ್ತೆ. ಯಾರಾದರೂ ಒಂದು ಒಳ್ಳೆ ಗಾಡಿ ಒಂದು Q5 ಹುಡುಕೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಪ್ರೈಸ್ ಏನಾದ್ರು ಸರ್? ಇದಕ್ಕೆ ನಾವು 8,95,000 ಹೇಳ್ತಾ ಇದೀವಿ. ಆಫರ್ ಪ್ರೈಸ್ ಬಂದು 8,50,000 ಇದೆ ಸರ್. 8.5 ಲಕ್ಷಕ್ಕೆ ನಿಮ್ಗೆ ಒಂದು Audi Q5 ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಇನ್ನೊಂದು ಹುಂಡೈ ಸ್ಯಾಂಟಾಫೆ ಇದೆ. ಇದು ಡೀಟೇಲ್ಸ್ ಸರ್ 2011 ಮಾಡಲು ಸ್ಯಾಂಟಾಫೆ 4 ವೀಲ್ ಡ್ರೈವ್ ಸರ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ. ಥರ್ಡ್ ಓನರ್ ಆಗಿದೆ. 1,83,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಸೊ ನಿಮಗೆ ಡಿಫಾಗರ್, ವೈಪರ್ ಎಲ್ಲಾನು ಇದೆ. 4x4 ಒಂದು ಸ್ಯಾಂಟಾಫೆ ಹುಡುಕೋರಿಗೆ, ಅಥವಾ ಒಂದು ಒಳ್ಳೆ 4x4 ವೆಹಿಕಲ್ ಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸ್ಯಾಂಟಾಫೆ. ಸೊ ಈ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಇದ್ರದ್ದು? ಪ್ರೈಸ್ ಏನಾಗುತ್ತೆ ಮ್ಯಾಮ್? ಸರ್ ಈ ವೆಹಿಕಲ್ಗೆ ನಾವು 5,45,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ 4,35,000ಗೆ ಮಾಡ್ಕೊಳ್ಳೋಣ ಸರ್. ಹಾಗೆ ನಮ್ಮ ಮುಂದೆ ಒಂದು ಮಹೇಂದ್ರ ರೆಕ್ಸ್ಟಾನ್ ಇದೆ. ಇದ್ರ ಡೀಟೇಲ್ಸ್ ಮ್ಯಾಮ್? ಸರ್ ರೆಕ್ಸ್ಟಾನ್ ನೋಡ್ತಾ ಇರೋರ್ಗೂ ಸಹ 2 ಆಪ್ಷನ್ ಇದೆ. ಈ ವೆಹಿಕಲ್ ಬಂದು 2013 ಮಾಡಲು RX-7 ಟಾಪ್ ಎಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ವೆಹಿಕಲ್ ಆಗಿರುತ್ತೆ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ರೇರಲ್ಲಿ ಡಿಫಾಗರ್, ವೈಪರ್ ಎಲ್ಲ ಇದೆ. RX-7 ಟಾಪ್ ಎಂಡು, ಆಲ್ ವೀಲ್ ಡ್ರೈವ್ ಆಟೋಮೆಟಿಕ್ ವೇರಿಯಂಟು. ಸೊ ವಿತ್ AC ಪವರ್ ಸ್ಟೀರಿಂಗ್, 4 ವಿಂಡೋಸ್ ವಿತ್ ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲನೂ ಬರುತ್ತೆ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಇದ್ರದ್ದು? ಪ್ರೈಸ್ ಬಂದು ಇದಕ್ಕೆ ನಾವು 6,50,000 ಹೇಳ್ತಾ ಇದ್ವಿ ಸರ್. ಫೈನಲ್ ಒಂದು ಒಳ್ಳೆ ಆಫರ್ ಪ್ರೈಸ್ ಅಂತಾನೆ ಹೇಳ್ಬೋದು. 4,95,000ಗೆ ಮಾಡ್ಕೊಡ್ತಾ ಇದೀವಿ ಸರ್. ಓಕೆ, 4,95,000ಗೆ ಒಂದು 13 ಮಾಡಲ್ ಗಾಡಿ, ಒಂದು ಮಹೇಂದ್ರ ರೆಕ್ಸ್ಟಾನ್ ಸಿಗುತ್ತೆ. ಹೌದು ಸರ್. ಓಕೆ, ನಿಮ್ಗೆ ಇದು ಬೇಡ ಅಂದ್ರೆ ನಿಮ್ಗೆ ಇನ್ನೊಂದು ಕೂಡ ಅವೈಲೇಬಲ್ ಇರುತ್ತೆ. ಇದು ಡೀಟೇಲ್ಸ್ ಮ್ಯಾಮ್? ಸರ್ 2017 ಮಾಡಲು ರೆಕ್ಸ್ಟಾನ್ RH6 ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ವೆಹಿಕಲ್ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಸರ್. 67,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್, ವೈಪರ್ ಎಲ್ಲನೂ ಇದೆ. ಸೊ ಯಾರಾದರೂ ಒಂದು ಮಹೇಂದ್ರ ರೆಕ್ಸ್ಟಾನ್ ಅದು A6 ಆಲ್ ವೀಲ್ ಡ್ರೈವ್ ವೆಹಿಕಲ್. ಸೊ ವಿತ್ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಇದೆ. ಸೊ ಪ್ರೈಸ್ ಏನಾಗುತ್ತೆ ಮ್ಯಾಮ್ ಇದ್ರದ್ದು? ಪ್ರೈಸ್ ಇದು 7,50,000 ಹೇಳ್ತಾ ಇದೀವಿ ಸರ್. ಫೈನಲ್ ಆಗಿ 5,95,000ಗೆ ಮಾಡ್ಕೊಡೋಣ. 5,95,000ಕ್ಕೆ ನಿಮಗೆ ಒಂದು ಮಹೇಂದ್ರ ರೆಕ್ಸ್ಟಾನ್ 2017 ಮಾಡಲ್ ಗಾಡಿ ವಿತ್ NOC ಎಲ್ಲ. ಹೌದು, ವಿತ್ NOC. ಹಾಗೆ ನಮ್ಮ ಮುಂದೆ ಒಂದು ಟಾಟಾ ನ್ಯಾನೋ ಇದೆ. ಇದು ಡೀಟೇಲ್ಸ್ ಮ್ಯಾಮ್? ಸರ್ 2015 ಮಾಡಲು ಟಾಟಾ ನ್ಯಾನೋ XTA ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಲ್ಲಿ ಇದೆ. 22,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಜಸ್ಟ್ 22,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಒಂದು ಟಾಟಾ ನ್ಯಾನೋ ರೆಡ್ ಕಲರು. ಪ್ರೈಸ್ ಏನಾಗುತ್ತೆ ಮ್ಯಾಮ್? ಪ್ರೈಸ್ ಇದು ಬಂದು 2,65,000 ಇದೆ ಸರ್. ಫೈನಲ್ ಆಗಿ ಆಫರ್ ಪ್ರೈಸ್ ಬಂದು 2,10,000ಗೆ ಇದೆ.
ಕಡೆ 2,10,000ಕ್ಕೆ ನಿಮ್ಗೆ ಒಂದು ಟಾಟಾ ನ್ಯಾನೋ ಸಿಗ್ತಾ ಇದೆ. ಅದು ನಿಮಗೆ 2016 ಮಾಡಲ್ ಗಾಡಿ, 15 ಮಾಡಲ್. ಸಾರಿ 2015 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟೊಯೋಟಾ ಫಾರ್ಚುನರ್ ಇದೆ. ಸೊ ಇದ್ರ ಡೀಟೇಲ್ಸ್ ಏನು ಮ್ಯಾಮ್ ಸಿಗ್ಮಾ ವೇರಿಯಂಟ್ದು? ಹೌದು, 2022 ಮಾಡಲು, ಸಿಂಗಲ್ ಓನರು, ಡೀಸೆಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಬರೀ 12,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಜಸ್ಟ್ 12,000 ಅಷ್ಟೇ? ಹೌದು ಸರ್. ನೋಡಿ ಜಸ್ಟ್ 12,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋ ಒಂದು ಟೊಯೋಟಾ ಫಾರ್ಚುನರ್ ಇದೆ. ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಇದೆ, ಸಿಗ್ಮಾ ವೇರಿಯಂಟು. ಸೊ ಯಾರಾದರೂ ಒಂದು ಫಾರ್ಚುನರ್ ಹುಡುಕ್ತಾರೆ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಎಷ್ಟೊಂದು ಜನ ಲೇಟೆಸ್ಟ್ ಮಾಡಲ್ ಫಾರ್ಚುನರ್ ಬೇಕು ಅಂತಿದ್ದೀರಾ, ಸೊ ಅಂಥವ್ರಿಗೆ ಒಂದು ಬೆಸ್ಟ್ ಆಪ್ಷನಲ್ಲಿ ಇದೆ. ಇಂಟೀರಿಯರ್ ನಿಮಗೆ AC ಪಾಸ್ಚರಿಂಗು, ಪವರ್ ವಿಂಡೋಸು, ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸು, ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸು, ಆಟೋಮೆಟಿಕ್ ಮ್ಯಾನುವಲ್ ಮ್ಯಾಮ್ ಇದು? ಆಟೋಮೆಟಿಕ್. ಓಕೆ, ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ಒಂದು ಟೊಯೋಟಾ ಫಾರ್ಚುನರ್ ಏನಾಗುತ್ತೆ ಮ್ಯಾಮ್ ಪ್ರೈಸ್ ಇದ್ರದ್ದು? ಸರ್ ಇದು ಬಂದು 35 ಲ್ಯಾಕ್ಸ್ ಕೋಟ್ ಮಾಡ್ತಾ ಇದೀವಿ. ಫೈನಲ್ ಆಗಿ 33 ಲ್ಯಾಕ್ಸ್ಗೆ ಮಾಡ್ಕೊಳ್ಳೋಣ ಸರ್. ಓಕೆ, ಅದು 33 ಲಕ್ಷಕ್ಕೆ ನಿಮ್ಗೆ ಒಂದು ಟೊಯೋಟಾ ಫಾರ್ಚುನರು ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಲೋ ಬಜೆಟಲ್ಲಿ ಡೀಸೆಲ್ ಗಾಡಿ ಹುಡುಕೋರಿಗೆ ಒಂದು ಫಾರ್ಡ್ ಫೀಗೋ ಕೂಡ ಇದೆ. ಇದು ಡೀಟೇಲ್ಸ್ ಮ್ಯಾಮ್? ಸರ್ 2011 ಮಾಡಲು ಫೀಗೋ ಡೀಸೆಲ್ ವೇರಿಯಂಟ್ ನಲ್ಲಿ ಇದೆ. 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಥರ್ಡ್ ಓನರ್ ಆಗಿದೆ. ಒಳ್ಳೆ ಮೈಲೇಜ್ ಕೊಡುವ ಗಾಡಿ ಅಂತಾನು ಹೇಳ್ಬೋದು ಸರ್. ಓಕೆ, ಯಾರಾದರೂ ಒಂದು ಲೋ ಬಜೆಟಲ್ಲಿ ಒಂದು ಮೈಲೇಜ್ ಕೊಡೋ ವೆಹಿಕಲ್ ಹುಡುಕೋರಿಗೆ ಒಂದು ಫಾರ್ಡ್ ಫೀಗೋ ಇದೆ. ಸೊ ಇದ್ರ ಪ್ರೈಸ್ ಮ್ಯಾಮ್? ಪ್ರೈಸ್ ಇದು ಬಂದು 2 ಲ್ಯಾಕ್ಸ್ ಹೇಳ್ತಾ ಇದೀವಿ ಸರ್. ಫೈನಲ್ ಆಗಿ 1,45,000ಗೆ ಮಾಡ್ಕೊಳ್ಳೋಣ. ಓಕೆ, 1,45,000ಕ್ಕೆ ನಿಮಗೆ ಒಂದು ಫಾರ್ಡ್ ಫೀಗೋ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸಿಲ್ವರ್ ಕಲರ್ ಒಂದು XUV 500 ಇದೆ, ಟಾಪ್ ಎಂಡ್ ವೇರಿಯಂಟ್. ಇದ್ರ ಡೀಟೇಲ್ಸ್ ಮ್ಯಾಮ್? ಸರ್ 2014 ಮಾಡಲು XUV 500 ಸಿಂಗಲ್ ಓನರ್ ನಲ್ಲಿ ಇದೆ ಸರ್. W8 ವೇರಿಯಂಟ್ ಆಗಿರುತ್ತೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಅಲಾಯ್ಸ್ ಎಲ್ಲ ಇದೆ ನಿಮಗೆ, AC ಪಾಸ್ಚರಿಂಗು, ಪವರ್ ವಿಂಡೋಸು ಎಲ್ಲರೂ ಇರುತ್ತೆ. ಒಂಥರ ಕ್ಲಾಸ್ ಗಾಡಿ ಅಂತ ಹೇಳ್ಬೋದು. XUV 500 2014 ಮಾಡಲ್ ಗಾಡಿ. ಪ್ರೈಸ್ ಏನಾಗುತ್ತೆ ಮ್ಯಾಮ್ ಇದ್ರದ್ದು? ಸರ್ ಇದಕ್ಕೆ ನಾವು 5,75,000 ಹೇಳ್ತಾ ಇದೀವಿ. ಫೈನಲ್ ಆಗಿ 5,25,000 ವಿತ್ NOC ಮಾಡ್ಕೊಡ್ತೀವಿ ಸರ್. 5,25,000 ವಿತ್ NOC ಸಿಕ್ಬಿಡುತ್ತೆ ಈ ಒಂದು XUV 500.